ಬರ್ಲಿ ಇನ್ನು ಹಳ್ಳಕ್ ಬಿದ್ದಿಲ್ಲ. 12 ವರ್ಷದ ಪ್ರತಿಫಲ ಸರ್ ಇದು. ಇನ್ನೊಂದು ವರ್ಷಕ್ಕೆ ಮಾಡ್ಬಿಟ್ರೆ ಲಕ್ಷ್ಮಿ ತಾಯಿ ಹೊಲ್ದ್ ಬಿಡ್ತಾಳೆ ಸರ್ ನಮ್ಗೆ. ವರ್ಮಿ ಕಾಂಪೋಸ್ಟ್ ಮತ್ತೆ ವರ್ಮಿ ವಾಶ್ ತೊಟ್ಟಿ ಇದು. ಮನೆಗೆ ಗೋಬರ್ ಗ್ಯಾಸ್ ಯೂನಿಟ್. 10 kg ಸಗಣಿ ಪ್ರತಿದಿನ 30 ಜನಕ್ಕೆ ಅಡಿಗೆ ಆಯ್ತದೆ. ಅದೇ ಒಂದು 5-6 ವರ್ಷದಿಂದನೂ ಪರ್ಚೇಸಿಂಗ್ ಇಲ್ಲ ಗ್ಯಾಸ್. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು. ಸರ್ ಇದು ಸುಣ್ಣ ಬರ್ನಿಂಗ್ ಮಾಡ್ತದೆ ಗಿಡನ ಅಂತ ನಾನು ಇದನ್ನು ಹೇಳಿದ್ದು ನಿಮಗೆ. ಪಶ್ಚಿಮ ಬಿಸಿಲು ತೊಗಟೆ ಬೇಯಿಸುತ್ತೆ. ಬನ್ನಿ ನಿಮಗೆ ಕಾಣಿಸುತ್ತಿಲ್ಲ. ಅಯ್ಯೋ ಸುಟ್ಟು ತಿಂದಾಕ್ಬಿಟ್ಟಿದೆ ಈ ಬಿಸಿಲು. ಈಗ ಶುರು ಆಯ್ತು ನೋಡಿ. ಆ ಕಡೆ ತುಂಬ ರ್ಯಾಶ್ ಬಿಸಿಲು ಸರ್. ಯಾಕೆ ಇಲ್ಲಿ ಏನೋ ಹಾಕಿಲ್ವಲ್ಲ? ಇಲ್ಲ, ಇದು ಬೇರೆ ಆಲ್ಟರ್ನೇಟ್ ಐತೆ. ಈಗೆಲ್ಲ ಇಲ್ಲಿ ಬೇರೆ ಬೇರೆ ವೆರೈಟಿ ಹಣ್ಣಿನ ಗಿಡಗಳು ಬೇಕು. ನನಗೆ ಓಪನ್ ಪ್ಲೇಸ್ ಅಂತ ಬೇಕು ಅಂತ ಕಾಯ್ತಾ ಇದ್ದೀನಿ. ಇದೊಂದು ಬಿಟ್ಟಿದ್ದೀನಿ ಸರ್. ಅದು ನನ್ನದೇ ಫ್ಲಾಟು. ಅದ್ರಾಗೆ ದೊಡ್ಡ ಕೃಷಿ ಹೊಂಡ 20 ಅಡಿ ಆಳದ ಮಾಡ್ಸಕ್ಕೆ ಹೋಗಿದ್ದವನು ಕೆರೆ ನೀರು ಓವರ್ಫ್ಲೋ ಆಗಿ ಎಲ್ಲ ಕೊಚ್ಚಿಬಿಟ್ಟು ಬಿಟ್ಬಿಟ್ಟೆ ಅದು ಬದುಕನ್ನ. ಅದು ಕೆರೆ ಕೋಡಿ ಅದು. ಅದು ಕೆರೆ ಕೋಡಿ. ನನಗೆ ಇದೊಂದು ಬೆನಿಫಿಟ್ ಅಂತೂ ಚೆನ್ನಾಗೈತೆ. ನಿಮ್ಗಂತೂ ನೀರು ಯಾವತ್ತೋ ಕೆರೆಯಲ್ಲಂತೂ ನೀರು ಖಾಲಿ ಆಗಲ್ಲ. ನೀರು ಇದೆಯಲ್ಲ? ಸರ್ ನೀರು ಇದೆ ಇಲ್ಲಿ ಆಲ್ರೆಡಿ. ಕೆರೆ ಕೋಡಿಲಿ ಮಳೆಗಾಲದಲ್ಲಿ ಫುಲ್ ಹೋಗುತ್ತೆ ನೀರು ಅಲ್ವಾ? ಫುಲ್ ಹೋಗ್ಬಿಡುತ್ತೆ ಸರ್. ಇದೆಲ್ಲರೂ ಮುಚ್ಕೊಂಡ್ಬಿಡ್ತದೆ, ಏನು ಕಾಣಲ್ಲ ಇಲ್ಲಿ. ಬಟ್ ಇದೆಲ್ಲ ಗೌರ್ಮೆಂಟ್ ಭೂಮಿನೇ? ಇಲ್ಲ ಸರ್, ಇದು ಸ್ವಂತ ಲ್ಯಾಂಡು. ಸ್ವಂತ ಲ್ಯಾಂಡ್ ಇದೆಲ್ಲ, ಗೌರ್ಮೆಂಟ್ ಭೂಮಿ ಅಲ್ಲ. ಯಾವುದು? ಇದೆಲ್ಲ ಸ್ವಂತ ಲ್ಯಾಂಡೇ. ಕೆರೆ ನೀರು ಜಾಗ ಸ್ವಂತ ಲ್ಯಾಂಡು. ಇಲ್ಲಿಂದ ಬರೀ 8 ಅಡಿ ಅಷ್ಟೇ ನಮಗೆ ಚಾನಲ್ ಇದನ್ನು ಕೊಟ್ಟಿರೋದು. ನೀರೇ ಜಾಗ. ನೀರೇ ಜಾಗ. ಗೌರ್ಮೆಂಟ್ದು ನಮ್ಗೆ ಏನಂತೆ 8 ಅಡಿ ಮಾತ್ರ ನಮ್ಮ ರಾಜಗಾಲುವೆ. 8 ಅಡಿ ಬಿಟ್ಟರೆ ಮತ್ತೆ ನಮ್ಮ ಲ್ಯಾಂಡ್ ಅದು. ಇಲ್ಲಿಗೆ ಆ ಕಲ್ಲು ಕಟ್ಟಡ ತಕ್ಕ ಸ್ವಂತ ಲ್ಯಾಂಡು. ಕಲ್ಲು ಕಟ್ಟಡ ಅಥವಾ ಇಲ್ಲ ಈ ಕಲ್ಲು ಕಟ್ಟಡ. 8 ಅಡಿ ಬಿಟ್ರೆ ನಿಮ್ದೇ ಲ್ಯಾಂಡ್? ಲ್ಯಾಂಡು. ಬಟ್ ಆ ಕಡೆ ಏನು ಹಾಕಿಲ್ಲ? ಇಲ್ಲ ಸರ್, ಇದನ್ನೇ ಕೃಷಿ ಹೊಂಡ ಮಾಡಿಸ್ಬೇಕಂತ ಇರೋದು. ಕೃಷಿ ಹೊಂಡ ಲ್ಯಾಂಡಿಗೆ ಇದೆ. ಇದನ್ನೇ ಆಳ ತೊಡಕ್ಕಾಗಲ್ಲ ನೀವು? ಆಗಲ್ಲ. ಮುಂದೆಗಡೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬಿಡ್ತು ಪಾಪ ಇಂದೋರು ಬಂದವ್ರಿಗೆ. ನಾವು ಅದನ್ನು ಯೋಚನೆ ಮಾಡಬೇಕು. ನಾನೀಗ ಏನು ಮಾಡ್ಬೇಕಾದ್ರು ಇದಕ್ಕೆ ಮುಂಚೆ ಚಾನಲ್ ತಗೊಂಡು ಇದನ್ನು ಬಾಕ್ಸ್ ಟೈಪ್ ಹಂಗೆ ಎತ್ಕೊಂಡು ಸಿಮೆಂಟಲ್ಲಿ ಸ್ಲ್ಯಾಬ್ ಮಾಡಿಸಿ ಆ ಕಡೆಗೆ ನಾನು ಆಟ ಆಡಬೇಕು ಹೊರತು ಇಲ್ಲಿ ಪಾಪ ನಾನು ಡಿಸ್ಟರ್ಬ್ ಮಾಡಬಾರ್ದು. ಇಂದೋರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನೀವು ಕೃಷಿ ಹೊಂಡ ತಗೋದ್ರೆ ತಂತಾನೆ ನೀರು ಬರ್ತದೆ? ಅಲ್ಲ, ನೀರು ನಾವು ಹೋಗಿ ಮಾಡ್ಕೊಳ್ಳೋಣ. ಬಟ್ ಇದು ನೀರು ಸಬ್ಸಿಡೆಂಟಾಗಿ ಹಾಚ್ಕೊ ಹೋಗಿ ಮಾಡಿಬಿಟ್ಬಿಡ್ಬೇಕು. ಕೃಷಿ ಹೊಂಡ ಒಂದಿನ ತುಂಬ ಬಿಡ್ಬೋದು ಅಂತದು. ತುಂಬೋಗುತ್ತೆ ಸದ್ರ ಒಂದು ವಾರ ತಿಂಗಳಾರ ಗಟ್ಟೆ ಇರ್ತದೆ ಅದು. ಕೃಷಿ ಹೊಂಡಕ್ಕೆ ನೀರು ಸೋರ್ಸ್ ಇದೆ ಸರ್. ಅಲ್ಲಿ ದೊಡ್ಡ ಸ್ವಲ್ಪ ಕೊಂಡೆ ಐತೆ. ಅಲ್ಲೊಂದು ಮೈನ್ ಬಾಯಿ ಮಾಡ್ಕೊಂಬಿಟ್ರೆ ಒಂದು ಡೋರ್ ಎತ್ತಂಗೆ ಟೈಪು ಸಬ್ಸಿಯಾಗಿ ಹೋಗ್ತಲೇ ಇರ್ತದೆ ಅವಾಗ ನೀರು. ಸೂಪರ್. ಇಷ್ಟು ನಮ್ಮ ಕೃಷಿ ಸರ್. ಇದು ವರ್ಮಿ ಕಾಂಪೋಸ್ಟ್ ಮತ್ತು ವರ್ಮಿ ವಾಶ್ ತೊಟ್ಟಿ. ಇದು ಆಲ್ರೆಡಿ ಗೊಬ್ಬರ ಖಾಲಿ ಮಾಡಿದ್ದೀವಿ. ಪೂರ ಗೊಬ್ಬರ ಖಾಲಿ ಆಗಿರೋದು ಈಗ ಮತ್ತೆ ಎಲ್ಲ ಫಿಲ್ ಮಾಡ್ಕೊತಾ ಇರೋದು. ಏನೇನಂದ್ರೆ ಎಲ್ಲ ಸಿಕ್ಕಿದ ವೇಷ ಹಾಕ್ಕೊಡೋದಕ್ಕೆ. ಕುರಿ ಮನೆದು ದನಿನ ಮನೆದು ಕೆಳಗಡೆಗೆ ಏನು ಮಾಡ್ತೀವಿ, ಕೆಳಗಡೆ ಸ್ಟೆಪ್ಗೆ ತೆಂಗಿನ ಮಟ್ಟೆ ಹಾಕ್ತೀವಿ. ಈ ಥರದ್ದು ತೆಂಗಿನ ಗರಿ ಮಟ್ಟೆ ಅಂದರೆ ನಾವೇನಂತೀವಿ ಕಾಯಿ ಸುಲ್ದಿರಮ್ಮ ಸಿಪ್ಪೆ, ಅದನ್ನು ಕೆಳಗಡೆ ಲೇಯರ್ಗೆ ಹಾಕ್ತೀವಿ. ಅದರ ಮೇಲ್ಗಡೆಗೆ ಒಣ ತ್ಯಾಜ್ಯ ಹುಲ್ಲು, ಅದರ ಮೇಲ್ಗಡೆಗೆ ಏನು ಮಾಡ್ತೀವಿ ತರಗು ಗರಿ ಸಗಣಿ ಹಾಕಿ ಒಂದು ಲೇಯರ್ ಸಗಣಿ ಬುಡಕ್ಕೆ ಅದ್ರ ಮುಟ್ಟು ಉಯ್ದು ಬಿಡ್ತೀವಿ. ಸೆಕೆಂಡ್ ಲೇಯರು ಸ್ಟೆಪ್ ಬೈ ಸ್ಟೆಪ್ ಮತ್ತೆ ಏನು ಮಾಡ್ತೀವಿ ತೆಂಗಿನದೊಂದು ಮಟ್ಟೆ ಬಿಟ್ಟು ಸಿಪ್ಪೆನ ಇನ್ನು ಬರೇ ಸ್ಟೆಪ್ ಬೈ ಸ್ಟೆಪ್ ಹಿಂಗೆ ತುಂಬ್ಕೊಳ್ತಾ ಹೋಗ್ತಾ ಇರ್ತೀವಿ, ಇನ್ಕ್ಲೂಡಿಂಗ್ ಸಗಣಿನೂ ಜೊತೆಗೆ. ಯಾಕೆಂದರೆ ಫುಡ್ ಬೇಕಲ್ಲ ಅಂತ ಹೇಳಿ ಅದನ್ನೇನು ಮಾಡ್ತೀವಿ 25 ದಿವಸದ ಗಂಟ ಕ್ಲೋಸ್ ಮಾಡಿ 25 ದಿವಸಕ್ಕೆ ಎಲ್ಲ ಫಿಲ್ ಮಾಡಿಬಿಟ್ಟು ಇದನ್ನು ತುಂಬ ತನಕ ಇರೋಲ್ಲ. ಬಟ್ ತುಂಬಿಸಿದ ಮೇಲೆ 25 ದಿನ ತನಕ ಫಿಲ್ ಮಾಡಿಬಿಟ್ಟು ಸಾರಿಸ್ಬಿಟ್ಟು ಬಿಟ್ಬಿಡ್ತೀವಿ. ಅಂದರೆ ಸೀಲ್ ಮಾಡಿಬಿಡ್ತೀವಿ. ಮೇಲ್ಗಡೆಗೆ ಸಗಣಿ ಹಾಕಿ ಸಾರಿಸ್ಬಿಡ್ತೀವಿ. ಸಾರಿಸಿರೋದು ಅಲ್ಲಿ ತೋರಿಸ್ತೀನಿ ಅದು. ಆ ರೀತಿ ಸಾರಿಸ್ಬಿಟ್ಟು ಏನು ಮಾಡ್ತೀವಿ ಇದ್ರ ಮೇಲ್ಗಡೆಗೆ ಏನೂ ಇನ್ನು ಮುಟ್ಟಲ್ಲ, ಮುಗಿದೋಯ್ತು. ಬಟ್ ಅದಾದಮೇಲೆ 15 ದಿನ ಬಿಟ್ಟು ಏನು ಮಾಡ್ತೀವಿ ಇದನ್ನು ಕೈ ಹಾಕಿ ಚೆಕ್ ಮಾಡ್ತೀವಿ. ಟೆಂಪ್ರೇಚರ್ 80 ಡಿಗ್ರಿ ಲಾಂಚ್ ಆಗಿರ್ತದೆ. 80 ಡಿಗ್ರಿ? ಅಷ್ಟು ಹೀಟ್ ಇರ್ತದೆ ಸರ್. 80 ಡಿಗ್ರಿ ಅಂದರೆ ಈಗ ಬೇಸಿಗೆಯಲ್ಲಿ ಗುಲ್ಬರ್ಗದಲ್ಲಿ ಈಗ 40 ಡಿಗ್ರಿಲೇ ನಾವು ಉಳಿಯಲ್ಲ, ನಮಗೆ ಇರೋಕ್ಕಾಗಲ್ಲ. ಬಟ್ ಅವ್ರು ಉಳಿದವ್ರೆ. ಬಟ್ ಆ ಥರದ 80 ಡಿಗ್ರಿ ಅದು 80 ಡಿಗ್ರಿ ಅದು ಹೋಯ್ತಂದರೆ ಅದ್ರಾಗಿರೋ ಬೀಜ ಅದ್ರಾಗಿರೋದಕ್ಕಂಥ ಕೆಟ್ಟು ಇವು ಎಲ್ಲ ಬರ್ನ್ ಆಗೋಯ್ತದೆ. ಅವಾಗ ಏನಾಯ್ತದೆ ಗೊಬ್ಬರ ಕೊಳೆಯಲ್ಲ, ಅದು ಕಳೀತದೆ. ಬರ್ನಿಂಗ್ ಟೈಮಲ್ಲಿ ಮಾಗುತ್ತೆ. ಅದನ್ನೇನು ಮಾಡ್ತೀವಿ 30 ದಿವಸಕ್ಕೆ ಮಲ್ಚಿಂಗ್ ಸ್ಟಾರ್ಟ್ ಮಾಡ್ತೀವಿ. ಇದರಿಂದ ಮಲ್ಚ್ ಮಾಡ್ಕೊಂಡು ಅಲ್ಲಿ ಬಿಡ್ತೀವಿ. ಅದಾದಮೇಲೆ ಮಾಮೂಲಿ ಸಬ್ಸಿಡೆಂಟಾಗಿ ಅವತ್ತಿಂದ ಚಿಕ್ಕ ನೀರು ಹೊಡಿತೀವಿ. ಮೇಲ್ಗಡೆ ಧೂಮ್ರ ಥರ ನೀರು ಹಿಡಿತಿರ್ತೀವಿ. ನೀರು ಹಿಡಿದು ಮತ್ತೆ ಏನು ಮಾಡ್ತೀವಿ ಇನ್ನು 10 ದಿವಸ ಬಿಡ್ತೀವಿ. 10 ದಿವಸ ಆದಮೇಲೆ ಮತ್ತೆ ಮಲ್ಚ್ ಮಾಡ್ತೀವಿ. ಮಲ್ಚ್ ಮಾಡಿ ಫ್ರೀ ಬಿಡ್ತೀವಿ. 45 ದಿನ ಆಯ್ತು ಅಲ್ಲಿಗೆ. 25 + 10 + 10 45 ದಿನ ಆಯಿತು. 45 ದಿನ ಆದಮೇಲೆ ಕುಲ್ಲ ಬಿಟ್ಬಿಡ್ತೀವಿ ಫ್ರೀ. ಓಪನ್ ಅಂದರೆ ಸಮನಾಗಿರ್ತದೆ. ಮತ್ತೆ ಕೈಯಾಗಿ ಚೆಕ್ ಮಾಡಿ ನೋಡ್ತೀವಿ 30 ಡಿಗ್ರಿ 22 ಡಿಗ್ರಿ ಬಂದು ನಿಂತಿರ್ತದೆ. ತೇವಾಂಶ ಹೀಟ್ ಜನ್ರೇಟ್ ಆಗಿ ತೇವಾಂಶದ ಅವೈಲೇಬಲಿಗೆ ಬಂದಿರ್ತದೆ. ಅವಾಗ ಏನು ಮಾಡ್ತೀವಿ ವರ್ಮ್ಸ ಇದ್ರ ಮೇಲೆ ಬಿಡ್ತೀವಿ. ವರ್ಮ್ಸ್ ಬಿಡ್ತೀವಿ. ವರ್ಮ್ಸ್ ಬಿಟ್ಟ ಮೇಲೆ ವರ್ಮ್ಸ್ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅದು 60 ದಿನಕ್ಕೆ ಗೊಬ್ಬರ ಸ್ಟಾರ್ಟ್ ಆಯ್ತದೆ. ಬಿಟ್ಟಿದ್ದು 60 ದಿನಕ್ಕೆ ಗೊಬ್ಬರ ಸ್ಟಾರ್ಟ್ ಆಯ್ತದೆ. ಅಲ್ಲಿಗೆ 3 ತಿಂಗಳು ಜಾಯ್ನ್ ಆಯಿತು. 40-45 ಬಟ್ 3.5 ತಿಂಗಳಿಗೆ ಗೊಬ್ಬರ ರಿಲೀಸ್ ಆಯ್ತದೆ ಒಂದು ಸಾರಿ ಗೊಬ್ಬರ. ಆ ಥರದ್ದು ಮಾಡಿಕೊಂಡು ಇದನ್ನು ಮಧ್ಯೆ ಏನು ಮಾಡ್ತೀವಿ ಒಂದು ಹಿಟ್ಗೆ ಓಪನ್ ಬಿಟ್ಟಿರ್ತೀವಿ. ಐ ಮೀನ್ ನೋಡಿ ಅಲ್ಲೆಲ್ಲ ನಾವು ಬಿಟ್ಟಿರಲ್ಲ ಗ್ಯಾಪ್ ಕಾಣ್ತದೆ ನೋಡಿ. ಹಾಂ, ಆ ಥರ ಒಂದು ಹಿಟ್ಗೆ ಓಪನ್ ಬಿಟ್ಟಿರ್ತೀವಿ.
ಆ ಹುಳಗಳು ಈಗ ಒಂದೇನಂದ್ರೆ ನಾವೆಲ್ಲ ಧರ್ಮಸ್ಥಳ ಹೊರಗಡೆ ಹೊರಟಾಗ ಹೋಟೆಲ್ ಊಟ ಬೇಕಂದ್ರೆ ಒಂದು ಅರ್ಧ ಕಿಲೋಮೀಟರ್ ಮುಂಚೆ ಹೋಟೆಲ್ ಐತೆ ಅಂದ್ರೆ ನಾವೇನು ಮಾಡ್ತೀವಿ, ಒಳಗಡೆ ಒಳ್ಳೆ ಹೋಟ್ಲ್ ಐತಪ್ಪ ಅರ್ಧ ಕಿಲೋಮೀಟರ್ ಆಗ್ತದೆ ಹೋಯ್ತೀರ ಅಂತ ಯಾರೋ ಹೇಳ್ತಾರೆ, ಹುಡಿಕೊಂಡು ಹೋಗ್ತೀವಲ್ಲ. ಅದೇ ಥರ ಏನು ಮಾಡ್ತೇವೆ, ಫುಡ್ ಇಲ್ಲಿ ಕ್ಲೋಸ್ ಆಯ್ತಾ ಬರ್ತಿದ್ದಂಗೆ ಅಲ್ಲಿಗೆ ರಿಲೀಸ್ ಆಯ್ತಾ ಹುಳುಗಳು ಹೌದು. ಅದನ್ನ ಲಾಕ್ ಮಾಡಿರಲ್ಲ, ಅದನ್ನ ಫುಲ್ ಫ್ರೀ ಬಿಟ್ಟಿರ್ತೀವಿ, ಹವೆ ತೂರಿ ಅಲ್ಲಿಗೆ ಹೊಂಟೋಯ್ತವೆ. ಹುಳ ಹಂಗೆ ಓಪನ್ ಇದ್ದಾಗ ಹೋಗಲ್ವ ಅಂದ್ರೆ ಇದು ಹೀಟ್ ಜನರೇಟ್ ಆದರೆ ಹುಳ ಯಾವ ಕಾರಣಕ್ಕೂ ಈ ಕಡೆಗೆ ಬಂದು ಸ್ಟೋರ್ ಅಲ್ಲ. ಬಿಸಿ ತಾಪ ತಗಲ್ತಾ ಇದೆ, ನಾವು ತಗಲು ಹೋಯ್ತೀವಿ ಅಲ್ಲಿಗೆ ಹೋಗಲ್ಲ. ಅವು ಅದೇ ಥರನೇ ಬಿಸಿ ಇದ್ರು ಅಂತ ಅಲ್ಲಿಗೆ ಹೋಗಲ್ಲ. ಅದು ಅಷ್ಟೊತ್ತಿಗೆ ಅದ ಮಾಡಿ ಪಕ್ಕ ರೆಡಿ ಆಯ್ತಿದ್ದಂಗೆ ಅದಕ್ಕೊಳಗೆ ಸಬ್ಸಿಡೆಂಟಿಗೆ ಎಂಟ್ರಿ ಆಯ್ತವೆ, ಅವೇ ಹೋಯ್ತವೆ. ಈ ಥರ ಇರೋ ಈ 6 ತೊಟ್ಟಿ ಅಲ್ಲಿ 2 ಇವು ಒಂದು 3 + 3 6 ತೊಟ್ಟಿ ಒಳಗಡೆ ಗೊಬ್ಬರ ತೆಗೆದು ನಮ್ಮ ತೋಟಕ್ಕೆಲ್ಲ ಯುಟಿಲೈಸ್ ಮಾಡ್ಕೊಂಡು 3 ತಿಂಗಳಿಗೆ ಸಬ್ಸಿಡಿ ಈ ತೊಟ್ಟಿ ತುಂಬ್ತಾ ಇರ್ತೀವಿ, ಈ ತೊಟ್ಟಿ ತೆಗಿತಾ ಇರ್ತೀವಿ. ಈ ಸರಿ ನಮಗೆ ಏನು ಮಾಡ್ತೀವಿ ಅಂದರೆ ನಮಗೆ ನವಂಬರಿಂದ ಜನವರಿ ಫೆಬ್ರವರಿ ಮಾರ್ಚ್ ಗಂಟನೂ ನಮಗೆ ಈಗ ಅಡಿಕೆ ತೋಟಕ್ಕೆ ಗೊಬ್ಬರ ಕೊಡಿಸೋದು. ಅಂದರೆ ಪ್ರತಿ ಬೆಳೆ ಜಾಸ್ತಿ ಅವಲ್ಲ, ನಾವೇನು ಮಾಡ್ತೀವಿ, ಗೊಬ್ಬರ ತುಂಬಿಸಿ ಫಿಲ್ಟರ್ ಮಾಡಿಸಿ ಎಲ್ಲೆಲ್ಲಿ ಸಿಗ್ತೋ ಎಲ್ಲಗೊಂದು ಗುಡ್ಡೆ ಹಾಕ್ಸ್ಬಿಡ್ತೀವಿ. ನಾವೀಗ ಈ ತೊಟ್ಟಿಲಿ ಹುಳಾದ, ಈ ತೊಟ್ಟಿಲಿ ಹುಳಾದ, ನೆಕ್ಸ್ಟ್ ತೊಟ್ಟಿಗೆ ನಾವು ಹುಳ ಜನರೇಟ್ ಮಾಡ್ಬೇಕು. ಹೆಂಗೆ ಮಾಡೋದು? ಇದೊಂದು ಪ್ರಶ್ನೆ. ನಾವು ಹುಳ ಜನರೇಟ್ ಮಾಡಬೇಕು, ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು. ಇಲ್ಲ ಅಲ್ಲ, ಹುಳ ಇರುತ್ತೆ. ಈಗ ನಮ್ಮ ತೊಟ್ಟಿಲಿ ಹುಳ ರೈಸ್ ಮಾಡ್ತೀವಿ, ಹುಳ ಬರುತ್ತೆ, ಇರ್ತವೆ ಕಂಪಲ್ಸರಿ. ಹುಳ ತಂದು ಬಿಟ್ಕೊಳ್ಳೋದು ಬೇರೆ ವಿಧಾನ. ಈ ತೊಟ್ಟಿ 2 ಕ್ಲೋಸ್ ಆಗ್ಬಿಟ್ಟು ಇದರಿಂದ ಹುಳ ನಾವು ಆಚೆಗೆ ಬಿಡ್ಬೇಕಂದ್ರೆ ಈಗ ಆಚೆ ತೆಗಿಬೇಕು. ಇಷ್ಟಕ್ಕತ್ತದ ಒಂದು ಸಗಣಿ ಉಂಡೆ ಮಾಡಿ ಒಂದು 4 ಉಂಡೆಗಳನ್ನ ಅಲ್ಲಲ್ಲೇ ಇಡ್ತೀವಿ. ಆ 4 ಉಂಡೆ ಇಟ್ಟಾಗ ಏನಾಗುತ್ತೆ, ಹುಳಗಳು ಬಂದು ತನಕ್ ತಾನೇ ಎಲ್ಲ ಫುಡ್ ತಿನ್ನಕ್ಕೆ ಅದ್ರೊಳಗೆ ಬಂದು ಸೇರ್ಕೊಳ್ತೇವೆ. ನೈಟ್ ಬಂದು ಸೇರ್ಕೊಂಡ್ಬಿಡ್ತೇವೆ. ಆ ನೈಟ್ ಸೇರ್ಕೊಂಡಾಗ ಏನು ಮಾಡ್ತೀವಿ, ಮಾರ್ನಿಂಗ್ ಎತ್ಬಿಟ್ಟು ಆ ಉಂಡೆನ ಇದಕ್ಕೆ ಶಿಫ್ಟ್ ಮಾಡ್ಬಿಡ್ತೀವಿ. ಮುಗೀತು. 2 ದಿನ 3 ದಿನ ಈ ಸರ್ಕಸ್ ಮಾಡ್ಬಿಟ್ಟು ಅಂದರೆ ಒಂದು ಹುಳನೂ ಅದ್ರೊಳಗೆ ಉಳಿಯಲ್ಲ. ನಾವು ಜರಡಿ ಮಾಡಿಕೊಡೋ ಗೊಬ್ಬರದಾಗ ಏನು ಹೋದ್ರೂ ಸಣ್ಣ ಇದ್ರೊಳಗಡೆ ವರ್ಮ್ಸ್ಗೆ 3 ವೆರೈಟಿ ಇದೆ. ಐಸಿನಿಯಾ ಪೆಟೆಟಾ, ಪೆರಿಯಾನಿಕ್ಸು ಮತ್ತು ಯೂಡ್ರಿಲಾಸು 3 ವೆರೈಟಿ ಇದೆ. ಯೂಡ್ರಿಲಾಸು ದೈತ್ಯ ಹುಳು, ಫೆರಿಯಾನಿಕ್ಸು ಸಣ್ಣ ಹುಳು, ಐಸಿನಿಯಾ ಪೊಟೆಟೊ ತುಂಬ ಸ್ಮೂತಾಗಿ ಹಿಂಗೆ ಪಟ ಸೆಣೆಯುತ್ತಲ್ಲ ಆ ಹುಳು. ಈ 3 ಹುಳುಗಳು ವರ್ಕ್ ಮಾಡೋದು. ಅದರೊಳಗೆ ತುಂಬ ಯಥೇಚ್ಛವಾದ ಗೊಬ್ಬರ ಮಾಡೋದು ಅಂತ ಹೇಳಿದ್ರೆ ಐಸಿನಿಯಾ ಪೊಟೆಟೊ ದಪ್ಪದು ಅಲ್ಲ, ಸಣ್ಣದು, ಸೂಕ್ಷ್ಮತೆ ಸಣ್ಣದು. ಒಂದು ಎರೆಹುಳ ಒಂದು ದಿವಸಕ್ಕೆ 3.5 ಅಡಿ ಅಷ್ಟು ಹೊಳಿಗೆ ಹೋಲ್ ಮಾಡ್ಕೊಂಡು ಹೋಗುತ್ತೆ. ಯಾವುದೇ ಕಾರಣಕ್ಕೂ ಒಂದು ವರ್ಮ್ಸ್ ಒಳಿಕೆ ಇಳಿದ್ರೆ ಮತ್ತೆ ಅದೇ ಜಾಗದಿಂದ ಬೇರೆ ಜಾಗದಿಂದ ರಿಟರ್ನ್ ಆಗಿ ಬಂದು ಹೊರಗಡೆ ಹೆಕ್ಕೆ ಇಕ್ಕುತ್ತೆ ಹೊರತು ಯಾವುದೇ ಕಾರಣಕ್ಕೂ ಆ ಜಾಗದಲ್ಲೇ ಇಕ್ಕಿ ಅಲ್ಲೇ ಉಳಿಯಲ್ಲ. ಅರ್ಥ ಆಯ್ತಾ? ಹೋಗುತ್ತೆ. ತಿರ್ಗಾ ಅದು ಹೆಕ್ಕೆ ಇಕ್ಬೇಕು ಅಂದ್ರೆ ರಿಟರ್ನ್ ಆಚೆಗೆ ಬಂದ್ಬಿಡುತ್ತೆ. ಹೆಕ್ಕೆ ಇಕ್ಕಿ ಮತ್ತೆ ಹೊಸ ಹೋಲ್ ಮಾಡ್ಕೊಂಡು ಒಳಗೆ ಹೋಗುತ್ತೆ. ಸೊ ಒಳಗಿಂದ ಇಕ್ಕೇಕ್ ಬಿಡಲ್ಲ? ಇಲ್ಲ, ಇಕ್ಕಿಲ್ಲ, ಒಳಗೆ ಹೋಗುತ್ತೆ. ಈಗ ಮೇಲಕ್ಕೆ ಬಂದು ಇಕ್ಕೇಕ್ ಹೋಗುತ್ತೆ ಹೊಸ ಹೋಲ್ ಮಾಡ್ಕೊಂಡು. ಅದಕ್ಕೇನೆ ವರ್ಮ್ಸ್ ಎಲ್ಲಿ ಭೂಮಿಲಿ ಕ್ರಿಯೇಟಿಂಗ್ ಸ್ಟಾರ್ಟ್ ಆಗುತ್ತೆ, ಇದು ಭೂಮಿಲೂ ತನಕ್ ತಾನೇ ಕ್ರಿಯೇಟ್ ಆಗೋದು. ಇದು ಆ ರೀತಿ ಕ್ರಿಯೇಟ್ ಆದಾಗ ಹೋಲ್ಗಳೊಳಗೇನೆ ಅದಕ್ಕೇನೆ ಮಳೆ ಬಿದ್ದಂಥ ಕಾಲದಲ್ಲಿ ನಿಮಗೆ ಸುವಾಸನೆ ಏನಕ್ಕೆ ಸ್ಟಾರ್ಟ್ ಆಗುತ್ತೆ ತೋಟಗಳಲ್ಲಿ ಅಂದರೆ ಇದೇ ಉದ್ದೇಶಗಳಲ್ಲಿ. ಏನು ಅಂದರೆ ಮಣ್ಣು ಹಿಂಗಾಲ ಹ್ಯೂಮಿಕ್ ಜಾಸ್ತಿ ಆಗ್ತಾ ಹೋಗ್ತದಲ್ಲ, ತೂತಗಳಾದಾಗ ನೀರು ಒಳಿತಾನೆ ಸಬ್ಸಿಡೆಂಟಾಗಿ ಒಳಿತಾ ಅಂತ ಇರ್ತದಲ್ಲ, ಅದಕ್ಕೇನೆ ರೈತನ ಮಿತ್ರ ಯಾವುದು? ಎರೆಹುಳು. ಭೂಮಿನ ಹೋಲ್ ಮಾಡೋದು ಒಂದು ದಿವಸಕ್ಕೆ ಕನಿಷ್ಠ ಪಕ್ಷ ಅಂದರೆ 100 ಹೋಲ್ಗಳು ಮೇಲ್ ಮಾಡುತ್ತೆ ಒಂದು ಹುಳ. ಅದು 3.5 ಆಳಕ್ಕೆ 3.5 ಆಳಕ್ಕೆ ಹೋಗ್ತದೆ. ದಾರಿಲವರ ಫುಡ್ ಎಲ್ಲ ತಿನ್ಕೊಂಡು ಹೋಗುತ್ತದೆ. ಫುಡ್ ತಿನ್ಕೊಂಡು ಇಳಿಯುತ್ತೆ, ಬಂದು ಹೆಕ್ಕೆ ಆಚೆಗೆ ಇಕ್ಕತ್ತೆ, ನೆಕ್ಸ್ಟ್ ಹೊಸ ತೂತ್ ಮಾಡುತ್ತೆ, ತಿರ್ಗಾ ಬಂದು ಹೆಕ್ಕೆ ಇಕ್ಕತ್ತೆ. ಆ ರೀತಿ ದೇವ್ರಿದು ರೈತನ ಮಿತ್ರ ಅಲ್ಲ, ಇದು ನಮಗೆ ಭಗವಂತ. ಇದು ನೆನ್ನೆ ನಮ್ಮ ಹುಡುಗರಿಗೆ ಏನು ಹೇಳ್ದೆ ಕೇಳಿ, ಕಸ ಎತ್ತು ಆಚ್ಕರೆ ನಮ್ಮ ಲಕ್ಷ್ಮಿ ಕೊಂಡ್ರ ಒಳಿಕ್ ಹಾಕ್ರು ಒಂದು. ಏನಕ್ಕೆ? ನಮಗೆ ತರಗು ತಪ್ಪಟೆ ಗುಡಿಸಿದ್ದೆ ದುಡ್ಡು. ಸೊ ಇಲ್ಲಿ ಬಿದ್ದಿರೋ ಪ್ರತಿ ಎಲೆ ಕಡ್ಡಿ ಸೊಪ್ಪು ವೇಸ್ಟು ಅದೇ ದುಡ್ಡು. ಇವರು ಬಂದು ಜೀವಾಮೃತ ತೊಟ್ಟಿ ಅಂದ್ರೆ ಇದು ವರ್ಮಿ ವಾಶ್. ಇದ್ರ ಕೆಳಗಡೆ ಏನೈತೆ ಲೇಯರ್ ಬೈ ಒಂದು ತೊಟ್ಟಿ ಮಾಡಿಸ್ಕೊಂಡು ಎಲ್ಲ ಡ್ರಮ್ ಮಾಡಿ ಹೇಳಿದ್ರೆ ತೊಟ್ಟಿ. ಈ ತೊಟ್ಟಿಗೆ ದಪ್ಪ ಬೋಡ್ರಸ್ ಮೇಲೆ ಸಣ್ಣ 40 mm ಜಲ್ಲಿ, 20 mm ಜಲ್ಲಿ ಮೇಲೆ ಮರಳು ಮತ್ತು ಮೆಶ್ಶಿನ ಮೇಲೆ ವರ್ಮಿ ಸಗಣಿ. ಫಸ್ಟು ಸಗಣಿ ಮೇಲೆ ವರ್ಮಿ ಕಾಂಪೋಸ್ಟು ಮತ್ತು ಸಗಣಿ. ಅರ್ಥ ಆಯ್ತಲ್ಲ? ಮರಳಿ ಮೇಲೆ ಮೆಶ್ ಹಾಕ್ತೀವಿ, ಮೆಶ್ಶಿನ ಮೇಲೆ ಸಗಣಿ ಹಾಕ್ತೀವಿ, ಸಗಣಿ ಮೇಲೆ ವರ್ಮಿ ಕಾಂಪೋಸ್ಟು ಮತ್ತು ಸಗಣಿಯಲ್ಲಿ ಹುಳ ತಿಂದು ವರ್ಮಿ ಕಾಂಪೋಸ್ಟ್ ಇಲ್ಲಿ ಕನ್ವರ್ಟ್ ಬಂದು ವರ್ಮಿ ಕಾಂಪೋಸ್ಟ್ ಹತ್ರ ಉಳಿತವೆ. ಯಾಕೆಂದರೆ ತಂಪಿರ್ತದಂತ ಇಲ್ಲಿ ಉಳಿತವೆ. ಮತ್ತೆ ತಿಂತವಡೆ ಮೇಲ್ಗಡೆ 2 ಓಡಾಡ್ಕೊಂಡು ಇದರಿಂದ ಮೂತ್ರ ವಿಸರ್ಜನೆ ಮಾಡಿ ಮತ್ತೆ ಇದ್ರ ಮೇಲೆ ನೀರು ಚುಮುಕ್ಸ್ತಾ ಹೋಗ್ತೀವಿ. ನೀರನ್ನ ಚುಮುಕ್ಸ್ತೀವಿ, ಉಯ್ಯಲ್ಲ, ಉತ್ತರ ಸತ್ತೋಯ್ತವೆ. ಆದ್ರೆ ಮೈ ಮೇಲೆ ಜಲ್ಲಿ ಇಳಿದ್ರೆ ಅದರಲ್ಲಿ ಜಿಬ್ರಾಲಿಕ್ ಆಸಿಡ್ ಕಂಟೆಂಟ್ ಡೌನ್ ಆಗ್ತಾ ಹೋಗ್ತದೆ. ಹೌದು, ಬನ್ನಿ ಇಲ್ಲಿ. ಹೌದು ನೋಡಿ, ಎಲ್ಲೋ ಪಿಂಕಿಶ್ ಬಂದೈತೆ ನೋಡಿ, ಇದು ಹಿಡೀರಿ. ತಣ್ಣಗೆ ಫೀಲ್ ಐತಲ್ಲ? ಹೌದು. ಇದು ಲೈಟ್ ಕಲರ್ ಐತೆ ನೋಡಿ, ಒಂಥರ ಪೆಟ್ರೋಲ್ ಒಂದು ಸ್ವಲ್ಪ ಬಿಂಕ್ ಬಂದಂಗೆ. ಅದನ್ನ ತೆಗೆದು ಹಿಂಗನ್ನಿ ನಿಮಗೆ
ಲೈಕ್ ಲೂಬ್ರಿಕೆಂಟ್ ಥರ ಇದೆ. ಲೂಬ್ರಿಕೆಂಟ್ ಥರ ಸ್ವಲ್ಪ ಜಾರ್ತೈತಲ್ಲ, ಇದು ಅದ್ರ ಜೆಲ್ಲು. ಇದನ್ನ ಸ್ಮೆಲ್ ಗೊತ್ತಾಗಲ್ಲ, ಸ್ಮೆಲ್ ಇರಲ್ಲ. ಇಲ್ಲ. 1:5 ರೇಷು ಇಂಟು 1:10 ರೇಷುನಲ್ಲಿ, ಅಂದರೆ ಬುಡಕ್ಕೆ ಉಯಿಸಿದ್ರೆ 1:5 ರೇಷು, ಸ್ಪ್ರೇನಲ್ಲಿ ಹೋದರೆ 1 ಲೀಟ್ರು 10 ರೇಷು ಅಥವಾ 8 ರೇಷು, ಅಂದರೆ 8 ಲೀಟ್ರು ನೀರಿಗೆ 1 ಲೀಟ್ರು ವರ್ಮಿ ವಾಶ್ ಹಾಕೊಳ್ಳೋದು. ಸ್ಪ್ರೇ ಮಾಡೋದು. ಸ್ಪ್ರೇಗೆ 5 ಲೀಟ್ರ್ ನೀರಿಗೆ ಹಾಕ್ಕೊಂಡು 1 ಲೀಟ್ರ್ ನೀರಿನಂತೆ ಇದನ್ನ ಹಾಕ್ಕೊಂಡು ಬುಡಕ್ಕೆ ಉಯಿಸೋದು. ಈ ರೀತಿ ಮಾಡೋದು. ಡಿಪೆಂಡ್ ಆಫ್ ರೂಟ್ ಪ್ರಮೋಟರ್ ಇನ್ ಶೂಟ್ ಪ್ರಮೋಟರ್. ಇದು ಬೇಗ ಬೆಳೆಗೆ ಸ್ಟಾರ್ಟ್ ಆಗುತ್ತೆ. ನಾವೇನು ಈ ತೋಟಕ್ಕೆ ಅಂದರೆ ಇವನ್ನೇ ಜಾಸ್ತಿ ಇಂಥವು ಯೂಸ್ ಮಾಡ್ತೀನಿ. ಈಗ ನನ್ನ ತೊಟ್ಟಿ ಎಲ್ಲ ಖಾಲಿಯಾಗಿದ್ದಾವೆ. ನನಗೆ ಈಗ ಗೊಬ್ಬರದಿರೋ ಡಿಮ್ಯಾಂಡ್ಗೆ ನನ್ನ ತೊಟ್ಟಿ ಇಟ್ಟದಲ್ಲಿ ಎಕ್ಸ್ಟ್ರಾ ತೊಟ್ಟಿಗಳು ಈಗ ಮಾಡಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಬನ್ನಿ ಸರ್. ರೈತನ ದೇವರು ಇದು, ರೈತನ ಪಾಲ್ ಬಂಗಾರ ಇದು. ಖಂಡಿತ ಸರ್. ಮತ್ತೆ ತೊಟ್ಟಿಗಳು ಸ್ಟಾರ್ಟ್ ಮಾಡಿಸ್ತೀವಿ ಸರ್. ಹೊಸ ಸಪ್ಲೈ ಕೊಡೋಕ್ಕಾಗ್ತಾಯಿಲ್ಲ ನಿಮಗೆ? ಹೌದು, ನನಗೆ ಎಟಕ್ತಾ ಇಲ್ಲ. ಇನ್ನು ಆ ಕಡೆ ಫ್ಲಾಮ್ಗೆ ಹೋದರೆ, ಆ ಕಡೆಗೆ ಹೋದ್ರೆ ಮತ್ತೆ ನಾವು ಮನೆಗೆ ಗೋಬರ್ ಗ್ಯಾಸ್ ಯೂನಿಟ್ 10 kg ಸಗಣಿ ಪ್ರತಿದಿನ 30 ಜನಕ್ಕೆ ಅಡುಗೆ ಆಯ್ತದೆ. 10 kg ಸಗಣಿ ಸಾಕು. 10 kg ಸಗಣಿ, 10 kg ಮಾರ್ನಿಂಗ್ 10 kg ಸಗಣಿ ಇಲ್ಲಿ ಕಲಿಸ್ಬಿಟ್ರೆ ಇಲ್ಲಿಂದ ಫರ್ಮೆಂಟೇಷನ್ ಆಗಿ ಮಿಕ್ಕಿದ ಹಂಬ್ಲಿ ಆಚೆ ಹೋಗುತ್ತೆ. ಇದನ್ನು ತೆಗೆದು ಲಾಟ್ ಹಾಕಿದ್ದೀವಿ, ಮತ್ತು ಇದನ್ನ ಎತ್ತಿ ತೊಟ್ಟಿ ತುಂಬ್ತೀವಿ. ಇದು ಫಸ್ಟ್ ಸ್ಟೆಪ್. ಇಲ್ಲೇ ಡ್ರಮ್ ಇಟ್ಕೊಂಡಿದ್ದೀವಿ, ನೀರು ತಗೊಂಡೋಗಿ ಇದಕ್ಕೆ ಹಾಕ್ತೀವಿ, ಕದರ್ತೀವಿ, ಇದನ್ನು ಲಾಕ್ ತೆಗಿತೀವಿ. ಮೊದಲು ಇದಕ್ಕೆ 10 kg ಸಗಣಿ ಹಾಕ್ತೀವಿ, ನೀರು ಇದ್ದೀವಿ, ಕದಡಿದ್ದೀವಿ, ಇದನ್ನು ತೆಗಿತೀವಿ. ಇದು ಒಳಗಡೆ ಹೋಯ್ತು, ಅದರಿಂದ ಹೋಗುತ್ತೆ. ಇದು ಕ್ಲೋಸ್ ಅಲ್ಲ, ಅಂದ್ರೆ ಸಗಣಿ ನೀರು, ಸಗಣಿ ಲಿಕ್ವಿಡ್ ಫಾರ್ಮಲ್ಲಿ ಒಳಗೆ ಬಿಡ್ತೀವಿ. ಇಲ್ಲಿಂದ ಬಂದು ಇಲ್ಲಿ ಫಾರ್ಮೆಂಟೇಷನ್ ಸ್ಟಾರ್ಟ್ ಆಯ್ತದೆ. ಇದು 2 ಕ್ಯೂಬಿಕ್ ಸೆಂಟರ್ ಅಳತೆ ಒಳಗಡೆ ಡ್ರಮ್ ಮಾಡಿಸಿದೀವಿ. ಒಳಗಡೆ ಒಂದು ಡ್ರಮ್ ಇದೆ. ಇದು ಡ್ರಮ್ಮು ಒಳಗಡೆಯಿಂದ ಫಿಲ್ ಮಾಡಿ ಹಿಂಗೆ ಡ್ರಮ್ ಐತೆ. ಇಲ್ಲಿ ಅದನ್ನು 2 ಕ್ಯೂಬಿಕ್ ಲೆವೆಲ್ದಲ್ಲಿ ಹೇಳ್ತಾರೆ. ಅದು ನನಗೆ ಅಷ್ಟು ಐಡಿಯಾಸ್ ಇಲ್ಲ ಅದ್ರದ್ದು. ಅದಕ್ಕೆ ಫಾರ್ಮಲ್ಲ ಕೊಡೋದು ಅದ್ರ ಲೆವೆಲಲ್ಲಿ ಆ ಡ್ರಮ್ ಇರುತ್ತೆ. ಅದರೊಳಗಡೆ ಫಾರ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅಂದರೆ ಆ ಕಳೆಯುವಿಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಜನರೇಟ್ ಆಗಿದ್ದು ಇಲ್ಲಿ ಸ್ಲರಿ ಆಚೆ ಬರುತ್ತೆ. ಸಗಣಿ ನೀರು ಆಚೆ ಬರುತ್ತೆ, ವೇಸ್ಟ್ ಸ್ಲರಿ ಆಚೆ ಬರುತ್ತೆ, ಅಂಬ್ಲಿ. ಈಗ ನಿಮ್ಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ನೋಡೋಣ ಹೇಳಿ. ನಾವು ತೆಗೆದಾಕಿರೋ ಸ್ಲರಿ ಒಳಗಡೆ ಇದು ಸ್ಲರಿ ತೆಗೆದು ಆಚೆ ಹಾಕಿರೋದು ಅಂದರೆ, ಈಗ ಈ ಸ್ಲರಿ ಹೊರಕ್ಕಾಗಲ್ಲ, ಎತ್ತಿ ಹಾಚ್ಕೋತೀವಿ. ಆಮೇಲೆ ಗಟ್ಟಿ ಆದಮೇಲೆ ಸ್ವಲ್ಪ ಎತ್ತಿ ಹಾಕ್ತೀವಿ. ಇದ್ರಲ್ಲಿ ತಾಕತ್ತಿರಲ್ಲ? ಇರುತ್ತೆ. ಸತ್ಯ ಹೇಳಿ, ಸುಳ್ಳು ಹೇಳ್ಬೇಡಿ. ಇರುತ್ತೆ ಸರ್, ಇರುತ್ತೆ. ಹೆಂಗೆ? ಬರೀ ಗ್ಯಾಸ್ ತಾನೇ ಹೋಗಿರುತ್ತೆ ನಿಮ್ಮ ಮನೆಗೆ. ನಾವೆಲ್ಲ ಏನು ಅಂಶ ಹೇಳ್ಕೊಂಡಿದ್ದೀವಿ? ಸಗಣಿ ಕಲ್ಸಿದೀವಿ, ಸಗಣಿ ಬಿಟ್ಟಿದ್ದೀವಿ, ಒರಿಜಿನಾಲಿಟಿನ ತೆಗೆದು ಸೈಡಿಗೆ ಬಿಸಾಕಿದ್ದೀವಿ. ಹೌದು. ಈಗ ಅಲ್ಲಿ ಅಂಬ್ಲಿ ತೆಗೆದು ಸೈಡಿಗೆ ಬಿಸಾಕಿದ್ದೀವಲ್ಲ, ಈಗ ಇರುತ್ತಾ ಇರಲ್ವಾ? ಇರುತ್ತೆ. ಯೋಚನೆ ಮಾಡಿ ಹೇಳಿ. ನನಗನ್ಸೋದು ಇರುತ್ತೆ ಅಂತ. ಯಾಕಂದರೆ ಇದ್ರೇನೋ 3-4 ಏನೋ ಇರುತ್ತೆ. ಒಂದು ನೀವು ಬರೀ ಗ್ಯಾಸ್ ರೂಪದಲ್ಲಿ ತೊಗೊಂಡಿದ್ದೀರಿ, ಇನ್ನೂ ಏನೋ ಬೇರೆ ಇರುತ್ತೆ ಇದರಲ್ಲಿ. ಖಂಡಿತ ಸರ್. ಈತೇಲ್ ಮೀತೇಲ್ ದಹನ ಕ್ರಿಯೆ ತಗೊಂಡು ವಿಷ ಹೊಲ್ಟೋಯ್ತು. ನಮ್ಗೆ ಉಳಿದಿದ್ದು ಪ್ಯೂರ್ ಸ್ಲರಿ. ಇದನ್ನು ತಗೊಂಡೋಗಿ ಜೀವಾಮೃತಕನ ಹಾಕೊಬೋದು, ನಾವೀಗ ತೋಟಕ್ಕನ್ನ ಡೈರೆಕ್ಟ್ ಹಾಕೊಬೋದು, ಅಥವಾ ತಗೊಂಡೋಗಿ ನೀವು ಎರೆಹುಳು ತೊಟ್ಟಿಗನ ಹಾಕೊಬೋದು. ಹುಳ ಸಾಯಲ್ಲ. ಓಕೆ. ಇದು ಸಾರ ಇದೆ, 100% ಸಾರ ಇದೆ. ವಿಷನೇ ಇಲ್ಲ ಈಗ ಇದ್ರೊಳಗಡೆ. ಇರೋ ಗ್ಯಾಸಾಗಿ ರಿಲೀಸ್ ಆಗ್ಬಿಡ್ತು. ಓಕೆ. ಪ್ಯೂರ್ ಇದರೊಳಗಡೆ ಸಾರ ಇದೆ. ಇದು ಮನೆಗೆ ಯೂಸ್ ಮಾಡ್ತೀವಿ. ಅದೇ ಒಂದು 5-6 ವರ್ಷದಿಂದನೂ ಪರ್ಚೇಸಿಂಗ್ ಇಲ್ಲ ಗ್ಯಾಸ್. ಎಷ್ಟು ಖರ್ಚು ಇದಕ್ಕೆ ಗೋಬರ್ ಗ್ಯಾಸ್ಗೆ? ಸರ್, ಇದು ಒಂದು ಸ್ಕೀಮ್ ಅಂಡರ್ ರೆಡಿ ಫ್ರೀ ಆಯಿತು. 25-40 ಸಾವಿರ ಮೇಲೆ ಮುಟ್ತದೆ ಮಾಡಿಸ್ಬೇಕಂದ್ರೆ. ಅಷ್ಟೂ ಫ್ರೀಯಾಗಿ ಅವರೇ ಬಂದು 5,000 ಸಹಾಯಧನ ಕೊಟ್ಟೋದ್ರು. ತಿರ್ಗಾ ಮಾಡಿಸಿದೆ ತಗೊಳಪ್ಪ ಅಂತ ಫ್ರೀಯಾಗಿ ಮಾಡಿ 5,000 ಟಿಪ್ಸ್ ಇಟ್ಕೋ, ನೀನು ಖರ್ಚಿಗೆ ಆಳಿಗೆ ಲೇಬರ್ಗಳೇನೋ ಕೊಟ್ಟಿದ್ಯಾ ಅಂತ ಹೇಳಿ ನಾನು ಸ್ವಲ್ಪ ಲೇಬರ್ಗಳು ಕಳಿಸಿದ್ದೆ. ಆಮೇಲೆ ಡ್ರಮ್ಗಳೆಲ್ಲ ಮಾಡಿಸ್ಬೇಕಾದ್ರೆ ಮಟ್ಟೆ ಗಿಟ್ಟೆಲ್ಲ ನಾನು ಸ್ವಂತ ಖರ್ಚಿಂದ ಮಾಡಿಸ್ಕೊಟ್ಟಿದ್ದೆ. ಅಂದರೆ ನನ್ನ ಕೆಲಸ ತಾನೇ, ಅದು ಸ್ವಲ್ಪ ಗಟ್ಟಿ ಇರಲಿ ಅಂತ ಹೇಳಿ ಮಟ್ಟೆ ಎಲ್ಲ ಹೊಡೆಸಿ ಗಾರಿಗೆ ಹಾಕ್ಸಿದ್ದೆ ಆ ಕೆಲಸಕ್ಕೆ. ಓಕೆ. ಬಟ್ ಅವ್ರು ಮಾಡಿಕೊಟ್ಟವ್ರೆ ಅಂತ ದುರುಪಯೋಗ ಮಾಡಿಲ್ಲ, ಯುಟಿಲೈಸ್ ಮಾಡ್ಕೊತಾ ಇದ್ದೆ. ಅದು ಮುಖ್ಯ. ಸಬ್ಸಿಡಿ ಸಿಕ್ತು ಅಂತ ಅಂದ್ಬಿಟ್ಟು ನಾನು ಅದು ಮಾಡ್ಕೊಂಡಿಲ್ಲ ಸರ್, ಅದನ್ನು ಯುಟಿಲೈಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಫಾರ್ಮಲ್ಲಿ ಚಿಕ್ಕದೊಂದು ನರ್ಸರಿ ಮಾಡ್ಕೊಂಡಿದ್ದೀನಿ. ಇದು ನರ್ಸರಿ, ಪಾಲಿ ಹೌಸ್. ಇದು ಸ್ಟಾರ್ ಫ್ರೂಟ್ ಮರ, ದೊಡ್ಡ ಮರ ಸರ್. ಬ್ರೆಜಿಲ್ ದೇಶದ ನ್ಯಾಷನಲ್ ಫ್ರೂಟ್ಸ್. ನೀವು ಹೇಳ್ತೀರಾ ಯಾವುದಂತ? ಬ್ರೆಜಿಲ್ ದೇಶದ ರಾಷ್ಟ್ರೀಯ ಹಣ್ಣು ಆಪಲ್ ಅಲ್ಲ, ಮಾವಿನ ಮಾವು, ಮ್ಯಾಂಗೋ, ನಮ್ಮ ಭಾರತದ್ದು. ಹೌದಾ? ಅವ್ರದ್ದು ಇದು ಕಿವಿ ಫ್ರೂಟ್, ಜಾಬಟಿಕಾ. ನಾನು ಲೈಫಲ್ಲೇ ಕೇಳಿಲ್ಲ ಅದು, ಜಾಬಟಿಕಾ ಫ್ರೂಟ್ಸ್. ಇದು ಇನ್ನು ನೇರಳೆ ಹಣ್ಣು, ಜಿಮ್ ನೇರಳೆ. ಆಲ್ರೆಡಿ ಹೂವು ಸ್ಟಾರ್ಟ್ ಆಗೈತೆ ನೋಡಿ. ಹೌದು, ಆಯ್ತಲ್ಲ. ಇನ್ನು ಅದು ಬಂದು ದೊಡ್ಡ ಇದ್ರ ನಿಂಬೆ ಒಳಗಡೆ ಗಜ ನಿಂಬೆ. ಇನ್ನು ಇದು ಬಂದು ಮಿರಾಕುಲ್ ಫ್ರೂಟು, ಲಿಲ್ಲಿ ಪಿಲ್ಲಿ. ಮತ್ತು ಇದು ಕೊಂಕಣ್ ಕಾಲಿಪಿತ್ತು, ಹಲಸು. ಅದು ಹಾಲಿವ್. ಹಾಂ, ನಾಗ್ಪುರ್ ಆರೆಂಜ್.
ಆ ಕಡೆ ಹೋದರೆ ಪನ್ನೇರ್ಲೆ. ಬನ್ನಿ, ಅದು ಹಣ್ಣು ಇರ್ಬೋದು, ನೋಡೋಣ ಸರ್. ಸ್ಟ್ರಾಬೆರಿ ಗೋವಾ ಅಂತಾರೆ, ಸ್ಪೈಸಿ ಗೋವಾ ಅಂತಾರೆ. ಸ್ಪೈಸಿ ಗೋವಾ ಅದೇ ಒಳಗಡೆ ಉಪ್ಪು ಹುಳಿ ಖಾರ. ಕರೆಕ್ಟ್. ಉಪ್ಪು ಹುಳಿ ಸಿಹಿ ಸಿಹಿ. ಫೈಟ್ ನಿಮಗೂ ಮತ್ತು ಅವ್ರದ್ದು ತೊಳ್ಕೊಂಬಿಡಿ ಅಪ್ಪಾಜಿ. ಇನ್ನೊಂದು ಕೊಡ್ಲಾ? ಏನು ಸೇರಿದ ಹಣ್ಣು? ಪನ್ನೇರ್ಲೆ. ನೇರಳೆ. ಹಾಂ, ಸಖತ್ತಾಗಿರುತ್ತೆ ಸರ್ ಹಣ್ಣು ಮಾತ್ರ. ಚಕ್ಕೆ ಲವಂಗ ಕಾಂಬಿನೇಷನ್ ಅಂತ ತಿಂದಂಗಿರ್ತದೆ. ಹೌದಾ? ಬೀಜ ಇರುತ್ತೆ, ಬೀಜ ಬಿಡಿ, ಅದನ್ನು ಕರೆದ್ಬಿಟ್ಟಿರಾ? ಬೀಜ ಇದೆ, ಬೀಜ ಬಿಡಿ. ನೇರಳೆ ಏನಿದೆ ಫೀಲು? ಸಖತ್ತಾಗಿದೆ ಸರ್. ನೇರಳೆ ವೈಟ್ ಕಲರ್ ನೇರಳೆ ಇದು. ಅಲ್ಲ, ವೈಟ್ ನೇರಳೆನೇ ಬೇರೆ ಬರುತ್ತೆ, ಇದು ಪನ್ನೇರಳೆ. ನೇರಳೆ ಇದು ತಳ ಸ್ವಲ್ಪ ಪಿಂಕ್ ವರ್ಕ್ ಸಣ್ಣಾಗೋದು. ತಳ ಪಿಂಕಿಶ್ ಬರ್ತದೆ. ಸಾಕಾಗಿದೆ, ವೆರಿ ಜ್ಯೂಸಿ. ಇದು ನನ್ನ ಕೃಷಿ. ಸೂಪರ್, ವೆರಿ ನೈಸ್. 8 ಎಕರೆಯಲ್ಲೇ ಅದ್ಭುತವಾಗಿ ಬದುಕು ಕಟ್ಕೊಂಡ್ರು ಅಂತ. ಮಾರ್ನಿಂಗ್ ಎಷ್ಟೊತ್ತಿಗೆ ಬಂದು? ಮಾರ್ನಿಂಗ್ 10 o'clock ಸ್ಟಾರ್ಟ್ ಮಾಡಿದ್ವಿ. 2 ಗಂಟೆ ಈಗ. ಬೆಳಗ್ಗೆ 10ರಿಂದ 2 4 ಅವರ್ ಸುತ್ತಿದ್ದೀವಿ. 4 ಅವರ್ 8 ಎಕರೆ ಅಂದರೆ ಅರ್ಧ ಗಂಟೆ 1 ಎಕರೆ ನೋಡಿದ್ದೀವಿ. ಇನ್ನದೇ ನಿಮ್ಮಲ್ಲಿ ನಾಲೆಡ್ಜು, ಇನ್ನೂ 4 ಅವರ್ ಹೇಳೋಷ್ಟು ಸಾಕು. ಓಲಿ ಓ ಸ್ನೇಹಿತರೆ, ಭಾಳ ಚೆನ್ನಾಗಿದೆ. ನಮ್ಮ ಸಹೋದರಿ ಕವಿತಕ್ಕ ಅವರು ಭಾಳ ಚೆನ್ನಾಗಿ ಟ್ರ್ಯಾಕ್ಟ್ ಓಡಿಸೋದು ಕಲ್ತ್ಬಿಟ್ಟಿದ್ದಾರೆ. ನೀವೇ ಹೊಲ ಎಲ್ಲ ಮೇಂಟೈನ್ ಮಾಡಿಬಿಡ್ತೀರಿ. ಹೆಂಗೆ ಕಲ್ತ್ರಿ? ಅವರೇ ಕಲ್ತ್ಬಿಟ್ಟಿದ್ದಾರೆ. ಡಿ ಎಲ್ ಇಲ್ಲ, ತೋಟದಲ್ಲಿ ಮಾತ್ರ, ಪಬ್ಲಿಕ್ ಇಲ್ಲ. ರಿವರ್ಸ್ ಹೋಗ್ಬೇಕಲ್ಲ, ರಿವರ್ಸ್ ಹಿಂಗೆ ಹೋಗ್ತೀರಾ? ನಾನು ಇಳ್ಬಿಡ್ಲ? ಇಲ್ಲಲ್ಲ ಅಲ್ಲ, ಇಲ್ಲ ಲೆಫ್ಟೆಲ್ಲ ಇದೆಯಲ್ಲ ಅದಕ್ಕೆ ಅಂತ. ಓಕೆ ಓಕೆ. ರಿವರ್ಸ್ ಗೇರ್. ಯಾಕೆ ಇದಕ್ಕೆ ಆಗ್ತಿದೆ ಸರ್? ಇಲ್ಲಮ್ಮ, ಸುಮ್ಮನೆ ಹಿಂಗೆ ಕೂತ್ಬಿಟ್ಟಮ್ಮ, ಸುಮ್ಮನೆ ಹಿಂಗೆ ಸೈಲೆಂಟಾಗಿ ಕೂತ್ಬಿಟ್ಟು. ಗಾಡಿ ಆಫ್ ಆಗೋಯ್ತಲ್ಲ, ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟೆ. ಅಯ್ಯಯ್ಯ ಅಯ್ಯಯ್ಯ ಅಯ್ಯ ಅಮ್ಮ, ಹಿಂದೆ ಹಳ್ಳ ಇದೆ ಅಮ್ಮ. ನಾನು ತಿರ್ಸ್ಲಾ ಗಟ್ಟಿಗೆ? ಇದು ಹಿಂಗೆ ತಿರ್ಸ್ಲಾ? ಈಗ ಫುಲ್ಲು ರೈಟ್ ಹೊಡ್ಕೊಂಡು. ಬರಲಿ ಇನ್ನು ಹಳ್ಳಕ್ಕೆ ಬಿದ್ದಿಲ್ಲ. ಈಗ ಫುಲ್ಲು ಲೆಫ್ಟು. ಎಸ್, ಎಸ್, ಮಿಷನ್ ಪಾಸಿಬಲ್. ದಯಮಾಡಿ ಎಲ್ಲ ಹೆಣ್ಮಕ್ಳು, ಎಲ್ಲ ರೈತಾಪಿ ಹೆಣ್ಮಕ್ಳು ಈ ಥರ ಧೈರ್ಯ ಕಲಿಬೇಕು ಅಂತ ಈ ಮೂಲಕ ನಾನು ನಿಮ್ಮೆಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಗಡಿ ಕಲ್ಯ ಗ್ರಾಮದ ನಮ್ಮ ಕವಿತಕ್ಕ ಅವರ ಟ್ರ್ಯಾಕ್ಟರ್ ರೈಡಿಂಗ್ ನಂಗೆ ತುಂಬ ಇಷ್ಟ ಆಗಿದೆ. ಓಕೆ, ಇದೇ ಇದರ ಎಂಡಿಗ. ಈಗ ಇಳಿಯುವಂಥದ್ದು. ಈಗ ಸೂಪರ್ ಅಮ್ಮ, ನೀವು ನಿಜವಾಗ್ಲೂ ಈ ಶತಮಾನದ ಮಾದರಿ ಹೆಣ್ಣು. ಇಲ್ಲ ಸರ್, ಸ್ವಲ್ಪ ಇಕ್ಕಟ್ಟ ಜೊತೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಯಾವೆಲ್ಲ ಓಕೆ, ಕಲಿಲೇಬೇಕು ಅನ್ನೋ ಜೊತೆ ಆಟ ಕಲ್ತಿದ್ದೀನಿ ಸರ್, ಅದೊಂದು ಭಯ ಇಲ್ಲ. ಸೂಪರ್. ಎಲ್ಲ ಹೆಣ್ಮಕ್ಳು ನಿಂತರ ಆಗ್ಬೇಕು. ಇವರೇ ಅವರೇ ಗುರುನೇ ನಿಮ್ಮ ಯಜಮಾನ್ರೆ. ಆಮೇಲೆ ಅತ್ತೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಹೌದು, ಯಾಕಂದರೆ ನನಗೆ ಹೇಳೋಕ್ಕಿಂತ ತಾಯಿಗಿನ್ನ ಹೆಚ್ಚು. ಹೌದು, ನಿಮ್ಮ ಬಗ್ಗೆ ನೀವು ತುಂಬ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾಯಿದ್ರು. ನನ್ನ ಸೊಸೆ ಎಲ್ಲ ಹಾಕೊಂಡು ಬಂದ್ಬಿಡ್ತಾಳೆ ಹೋಗಿ ಮೇಲ್ಗಡೆ ಅಂತ. ಎಲ್ಲ ಪ್ರತಿಯೊಂದು ಇಲ್ಲಿಂದ ಸರ್ ಅವ್ರು ಇಲ್ಲ ಅಂತಂದರೆ ನಾನು ಅವ್ರು ಕಾಯಕ್ಕೆ ಹೋಗಲ್ಲ. ಯಾಕೆ ಲೇಬರ್ಸ್ ಬಂದಿರ್ತಾರೆ, ಹೋದ್ ಲೇಬರ್ಸ್ನ ನಾನು ಕಾಯಕ್ಕಾಗಲ್ಲ. ಅವಕ್ಕೆಲ್ಲ ರೆಡಿ ಮಾಡ್ಕೊಂಡು ಅವ್ರಿಗೆ ನಿಲ್ಸ್ಕೊಂಡ್ಬಿಟ್ಟು ನಂಗೆ ಏನು ಬೇಕಲ್ಲ ತುಂಬ್ಕೊಂಡು ಅಂತ ಬಂದ್ಬಿಡ್ತೇನೆ. ಸೂಪರ್. ತೋಟಕ್ಕೆ ಇನ್ನೂ ಡಿ ಎಲ್ ಮಾಡಿಸ್ಕೊಂಡಿಲ್ಲ, ನಾನು ತೋಟದಲ್ಲಿ ಮಾತ್ರ ಓಕೆ ಮಾಡ್ಕೊಂತ ಇದ್ದೀನಿ. ಇನ್ನು ಹೊರಗಡೆ ಪಬ್ಲಿಕ್ ಹೋಗಿಲ್ವಲ್ಲ ಇನ್ನು ನೀವು? ಪಬ್ಲಿಕ್ ಹೋಗಿಲ್ಲ. ಓಕೆ, ತೋಟಕ್ಕೋಸ್ಕರ ಏನೇನು ಮಾಡ್ಬೇಕಲ್ಲ ಉಳುಮೆ ಸರ್ ಕಲ್ತಿದ್ದೀನಿ ಸರ್. ಅಂದ್ರೆ ಪಕ್ಕ ಕಲ್ತಿಲ್ಲ, ಒಂದೆಲ್ಲ ಓಕೆ. ನನ್ನ ಮನೆ ಮಟ್ಟಿಗೆ ಜೋಳ ಎಮರ್ಜೆನ್ಸಿ ಇದ್ರೆ ಮಾಡಕ್ಕಾಗುತ್ತೆ. ಎಮರ್ಜೆನ್ಸಿ ಜೋಳ ಸಾಕಲ್ಲಮ್ಮ, ನಾನು ಮಾಡ್ಕೊಳ್ತೀನಿ. ಸೂಪರ್, ವೆರಿ ನೈಸ್. ಸೊ ಗಂಡಸಿನ ಕೈ ಕಾಯ್ಕೊಂಡಿಲ್ಲ ನೀವು? ಇಲ್ಲ ಸರ್, ಇವತ್ತು ನಮ್ಮ ಯಜಮಾನಿಗೆ ಹೇಳ್ಬೇಕು ಅಂದರೆ ನಾನು ಸಪೋರ್ಟಾಗಿ ಇರೋದು. ಅವ್ರು ಬರ್ತೀನಿ, ಎಲ್ಲೇ ಹೋಗಿ ಬರ್ತೀನಿ ಅಂದರೆ ನಾನು ಸಪೋರ್ಟ್ ಮಾಡ್ತೀನಿ ಸರ್. ಯಾಕಂದರೆ ಫಸ್ಟು ನಾನು ಸ್ವಲ್ಪ ಬೈವೆ,
ನೀ ಹಿಂಗೆ ಹೋಗ್ಬಿಟ್ರೆ ಬಿಟ್ಬಿಡು ನಾನು ಹೆಂಗಪ್ಪ ಅಂತ. ಹೌದು 3 ವರ್ಷ ಎಲ್ಲ ಹೋಗ್ಬಿಡ್ರಂತಲ್ಲ. ಹೋಗ್ಬಿಡೋರು ಸರ್, ನಂಗೆ ಹೋಗಿ ಬೇಜಾರಾಗ್ಬಿಡೋದು. ಬಿಟ್ಟು ಎಲ್ಲ ದನ ಕರು ಎಮ್ಮೆ ಎಲ್ಲ ಬಿಟ್ಟು ಹೊಟ್ಟೋಗೋರಲ್ಲ, ಇವೆಲ್ಲ ನೋಡ್ಕೋಬೇಕಲ್ಲ, ತುಂಬ ಹಿಂಸೆ ಆಗ್ಬಿಡೋದು. ನೀವು ಹಿಂಗೆ ಹೋಗ್ಬಿಟ್ರೆ ಹೆಂಗೆ ಅಂತ. ನಾನು ಇವ್ರು ಏನಕ್ಕೆ ಹೋಗ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ ಸರ್. ಒಂದು ದಿವಸ ನನ್ನ ಕರ್ಕೊಂಡೋದ್ರು. ನಾನು ಯಾವಾಗಲೂ ಬೈತಿ ಅಲ್ವಾ, ಬಾ ನೀನು ಕರ್ಕೊಂಡು ಹೋಗ್ತೀನಿ. ಇವರು ತಿಪ್ಪೂರು ಸದಾಶಿವಪ್ಪವ್ರ ತೋಟಕ್ಕೆ ಕರ್ಕೊಂಡೋದ್ರು. ಅಲ್ಲಿ ನೋಡ್ಬಿಟ್ಟೆ ಸರ್, 6:15 ಆದರೂ ನಾನು ತೋಟದಿಂದ ಆಚೆ ಬರೋಕ್ಕಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ಕವಿ 6:15 ಆಯ್ತು, ಒಂದು 5 ನಿಮಿಷ ಇರಿ, ಕತ್ಲಾದ್ರೂ ಪರವಾಗಿಲ್ಲ, ಇನ್ನು ಅರ್ಧ ಗಂಟೆ ಇದ್ದೋಗೋಣ ಅಂದರೆ. ನಾನು ಯಾಕೆ ಬೈತಿದ್ದೆ ಅಂತಲ್ಲ ನೋಡಿ, ಇದೇ ಕಾರಣಕ್ಕೆ. ನಾನು ಹೋದರೆ 3-4 ದಿವಸ ಏನು ಕೂಗ್ತಿದ್ದೇನೆ ನೋಡಿ, ಇದೇ ಕಾರಣಕ್ಕೆ ಅಮ್ಮ. ನಾನು ಸಾವಯವ ತೋಟ ಮಾಡಬೇಕು ಅಂತ ಹೊರಟಿದ್ದೀನಿ, ನಾನು ಅದಕ್ಕೆ ಇದಕ್ಕೋಸ್ಕರ ಹೊರಟಿದ್ದೀನಿ. ಅಲ್ಲಿಂದ ಆಚೆಗೆ ಸರ್ ಎಷ್ಟು ಒಂದು ವಾರ 15 ದಿವಸವರೆಗೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಇದಕ್ಕಾಗೆ. ಅವಾಗ ಸುಮಾರು ವರ್ಷ ತಿರುಗಿಸಲು ಇದು ನಮ್ಮದು 12 ವರ್ಷದ ಪ್ರತಿಫಲ ಸರ್. ಇದು ಸಾವಯವ ಫುಲ್ಲು ಆಗಿರೋದ ಕಾರಣ 12 ವರ್ಷ ಶ್ರಮ ಸರ್. ಇನ್ನೊಂದು ವರ್ಷಕ್ಕೆ ಇದು ಮಾಡಿಬಿಟ್ರೆ ಲಕ್ಷ್ಮೀ ತಾಯಿ ಹೊಲ್ದು ಬಿಡ್ತಾಳೆ ಸರ್ ನಮಗೆ. ಈಗ ಆಲ್ರೆಡಿ ಹೊಲ್ದಿರಲ್ಲ ನಿಮಗೆ? ಒಂದು ಮಟ್ಟಿಗೆ 2 ವರ್ಷದಿಂದ ಒಂದು ಲೆವೆಲ್ ತಾಯಿ ಹೊಲ್ದಿದ್ದಾಳೆ, ಇನ್ನೂ ಚೆನ್ನಾಗಿ ಹೊಲ್ದು ಬಿಡ್ತಾಳೆ ಅನ್ನೊಂದು ಭರವಸೆ ದಿವಸ. ಆದರೆ ಯಾರು ಕೈ ಕೊಟ್ಟರು ಸರ್, ಭೂಮಿ ತಾಯಿ ಮಾತ್ರ ಕೈ ಕೊಡಲ್ಲ. ಆ ತಾಯಿ ಎಷ್ಟು ಏಳಿಗೆ ಮಾಡಿದಷ್ಟು ಯಾರು ಏಳಿಗೆ ಮಾಡಿಸಲ್ಲ ಸರ್. ಇವತ್ತು ಅವಳು ನಂಬ್ಕೊಂಡಿರೋದಕ್ಕೆಲ್ಲ ಸರ್ ಇವತ್ತು ನಾವು ಒಂದಿಷ್ಟು ಚೆನ್ನಾಗಿರೋದು. ಆ ಭೂಮಿ ತಾಯಿನ ನೆಚ್ಕೊಂಡು ಮಾಡ್ತಾ ಇರೋದಕ್ಕಲ್ವ. ಇವತ್ತು ಆಯಮ್ಮಗೂ ನಾವು ಬೆವರು ಸುರಿಸಿದ್ರೆ ಅದು 2 ವರ್ಷ ಪ್ರತಿಫಲ ಆಯಮ್ಮ ಕೊಡ್ತಾಳೆ. ಅದು ಒಂದು ಮನಸ್ಸಲ್ಲಿ ಇಟ್ಕೊಂಡು ಸರ್, ನಾನು ಏನೇ ಇರೋದು ಅದು ಭೂಮಿ ತಾಯಿ ಕೆಲಸ ಮಾಡೋಕ್ಕೆ ನಾನು ಬೇಜಾರು ಮಾಡ್ಕೊಳ್ಳೋಣ ಸರ್. ಎಷ್ಟೇ ಕೆಲಸ ಇದ್ರೂ ನಾನು ಮಾಡ್ತೀನಿ, ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಸರ್. ಯಾಕಂದರೆ ಇವತ್ತು ನಮ್ಮ ಮನೆ ಜೊತೆ ಗಂಡಾಳಾಗಿದ್ದೀನಿ ಅಂದ ಕಾರಣನೇ ನಮ್ಮ ಮನೆಯವರು ಪ್ರತಿಯೊಂದಕ್ಕೆ ಸಪೋರ್ಟ್ ಮಾಡಿ. ಇನ್ನೊಂದು ಹೇಳಬೇಕು ಅಂತಂದರೆ ನನ್ನ ತಂದೆ, ನಾನು ಕೊಟ್ಟಾಗ ಸ್ವಲ್ಪ ಬೈಕೊಂಡೆ, ನಾನು ತಗೊಂಬಂದು ಈ ತೋಟದೊಳಗಡೆ ಹಾಕ್ಬಿಡ್ತಾರ ನಮ್ಮಪ್ಪ, ಹೆಂಗಪ್ಪ ಇರೋದು ನಾನು ಇಲ್ಲಿ ಅಂತ. ಇವಾಗ ನನ್ನ ತಂದೆಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಸರ್. ನೋಡಿ ಅವ್ರ ದೂರದೃಷ್ಟಿ ಎಷ್ಟಿತ್ತು ನೋಡಿ ಅವ್ರದ್ದು. ಹೇಳೋದಲ್ಲ, ನನ್ನ ತಂದೆಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಏನವ್ರ ಹೆಸರು? ನಂಜಪ್ಪ ಅಂತ. ನಂಜಪ್ಪನವರು. ಆಮೇಲೆ ನಮ್ಮ ಮಾವನು ತುಂಬ ಸಪೋರ್ಟ್ ಮಾಡೋರು ಸರ್. ಮಾವ ಅನ್ನೋಕ್ಕಿಂತ ಅವರು ತಂದೆ ಕುಮಾರಸ್ವಾಮಿ. ಇವತ್ತು ಇದೆಲ್ಲ ನೋಡೋಕ್ಕೆ ಇಬ್ಬರು ಇಲ್ಲ ಸರ್, ಅದು ತುಂಬ ಬೇಜಾರಾಗ್ತದೆ. ಇವತ್ತು ನಾವೆಲ್ಲ ಇವತ್ತು ಒಂದು ನಾಟಕ್ಕೆ ಬಂದು ಎಲ್ಲ ಪ್ರಶಸ್ತಿಗಳು ತೊಗೊತಾ ಇದ್ದೀವಿ ಅಂದರೆ ನೋಡೋ ಅದೃಷ್ಟ ಇಬ್ಬರಿಗೂ ಇಲ್ಲ. ಇಬ್ಬರನ್ನೂ ಕಳ್ಕೊಂಡು 6-7 ವರ್ಷ ಆಗೋದು ಸರ್, ಇಬ್ಬರೂ ಇಲ್ಲ. ಅದೊಂದೇ ಬೇಜಾರು. ಇದ್ದಾರೆ ಬಿಡಿ, ಅವ್ರು ನೋಡಿ ಹಾರೈಸ್ತಾ ಇದ್ದಾರೆ. ನಿಜವಲ್ಲ, ಅದಂತ 100% ಸರ್. ಇಬ್ಬರು ಹಾರೈಸ್ತಾ ಇದ್ದಾರೆ. ನಿಮ್ಮ ಶ್ರಮಕ್ಕೆ ತುಂಬ ಖುಷಿ ಆಗ್ತಿದೆ. ಇಬ್ಬರು ಹಾರೈಸ್ತಾ ಇದ್ದಾರೆ ಸರ್. ಖಂಡಿತ ಅದರಷ್ಟು ಸಂತೋಷ ಇನ್ಯಾವುದಿಲ್ಲ ಸರ್. ಆಮೇಲೆ ಇದರಲ್ಲಿರೋ ತೃಪ್ತಿ, ಇದರ ನೆಮ್ಮದಿ ಯಾವುದ್ರದ್ದಿಲ್ಲ ಸರ್. ನಿಜವಲ್ಲೂ ಎಷ್ಟು ನೆಮ್ಮದಿಯಾಗಿದ್ದೀವಿ ಅಂದರೆ ಎಲ್ಲದಕ್ಕೂ 100ಕ್ಕೆ 100 ಚೆನ್ನಾಗಿದ್ವಿ ಸರ್. ಈಗ ನೀವು BA ಓದಿದಿರಲ್ಲ, ನಿಮ್ಮ ಕ್ಲಾಸ್ಮೇಟ್ಸ್ ಈಗ ಎಲ್ಲೆಲ್ಲೋ ಇರ್ತಾರೆ ನಗರಗಳಲ್ಲಿ, ಅವರೆಲ್ಲ ಸಿಕ್ಕಲ್ಲ ನಿಮಗೀಗ? ಯಾರು ಸಿಕ್ಕಿಲ್ಲ, ಅದೇ 2-3 ಸಿಕ್ಕಿದ್ದಾರೆ ಅಷ್ಟೇ. ಸೊ ಅವರೆಲ್ಲ ಏನು ಯಾಕೆ ಹಳ್ಳಿಗೆ ಹೋದಂತ ಏನು ಕೇಳಿಲ್ಲ? ಏನು ಕೇಳಿಲ್ಲ ಸರ್. ಯಾಕಂದರೆ ಕೆಲವರು ಹಳ್ಳಿಗೆ ಹೋಗಿದ್ದಾರೆ, ಕೆಲವರೆಲ್ಲ ಸಿಟಿಲಿದ್ದಾರೆ. ನಾನು ಖುಷಿ ಪಡ್ತೀನಿ ಸರ್, ನಾನು ಹಳ್ಳಿಲಿರೋದು ತುಂಬ ಖುಷಿ ಪಡ್ತೀನಿ. ನನ್ನಷ್ಟು ಖುಷಿ ಕೊಡೋರು ಯಾರೂ ಇಲ್ಲ ಸರ್, ತುಂಬ ಖುಷಿ ಪಡ್ತೀನಿ ನಾನು. ವೆರಿ ನೈಸ್. ಈಗ ನಿಮ್ಮ ಮಗ ಓದ್ತಾ ಇದ್ದಾನೆ, ನಿಮ್ಮ ಮಗಳು ಓದ್ತಿದ್ದಾಳೆ. ಸೊ ಅವರು ಮುಂದೆ ಓದಿ ಅವರು ರೈತರಾಗ್ತೀರಾ ಅಂತ ಬಿಡ್ತೀರಾ ಅಥವಾ ಅವೆಲ್ಲ ಜಾಬ್ಗೆ ಹೋಗು? ಇಲ್ಲ, ಅವ್ರಿಗೆ ಏನಕ್ಕೆ ಗೊತ್ತಾ ಎಜುಕೇಷನ್ ಬೇಕು ಗೊತ್ತಾ? ನಾಳೆ ಅವರು ಪ್ರಪಂಚ ಪರಿಜ್ಞಾನ ತಿಳ್ಕೊಬೇಕು, ಅದಕ್ಕೋಸ್ಕರ ಎಜುಕೇಷನ್ ಬೇಕೇ ಬೇಕು ಸರ್. ಏಕ್ದಮ್ ಈಗಲೇ ಬೇಡ ಅಂತ ಹೇಳ್ತಿಲ್ಲ. ಎಜುಕೇಷನ್ ಚೆನ್ನಾಗಿ ಕಲ್ತ್ಕೊಂಡು ಬಂದಾಗ್ರಿ ಕೆಲಸ ಮಾಡಿ ಸರ್, ಸಪೋರ್ಟ್ ಮಾಡ್ತೀವಿ. ಇದೆಲ್ಲ ಬಿಡ್ರಪ್ಪ ಬೇರೆ ಮಾಡು ಅಂತ ಹೇಳಲ್ಲ? ಇಲ್ಲ ಸರ್, ಹೇಳಲ್ಲ. ಮಗನಿಗೂ ಅದೇ, ನಾನು ಇದೆಲ್ಲ ಮಾಡಿದ್ರೆ ಮಗನಿಗೋಸ್ಕರ ಅಲ್ವ ಸರ್. ನಾಳೆ ಕಾಲ ಬಂದು ಇದೇ ಮಾಡಬೇಕು ಅವನು. ಅವ್ನಿಗಿದೆ ಇವತ್ತು ಹುಡ್ತಾಗಿಂದ ಅವ್ನಿಗೆ ಅದೇ ಕೆಲಸ ನಾವು ಕೊಡ್ತಾ ಇರೋದು ಸರ್. ಟೀಚಿಂಗ್ ಆಗಿರ್ಬೋದು, ನಾವು ಏನೇ ಕೆಲಸ ಮಾಡೋ ಅವನು ಕರ್ಕೊತೀವಿ. ಈಗಲಿಂದ ಅವನಿಗೆ ಗೊತ್ತಾಗಬೇಕು. ಉತ್ಸಾಹ ಇಲ್ಲ ಸರ್, ಉತ್ಸಾಹ ಇದೆ. ಓದೋದ್ರ ಮೇಲೆ ಕಮ್ಮಿ, ವ್ಯವಸಾಯ ಮಾಡೋ ಉತ್ಸಾಹ ತುಂಬ ಇದೆ. ಏನಂದಕ್ಕೂ ನಮ್ಮ ಜೊತೆ ಸಪೋರ್ಟಾಗಿ ಬಂದ್ಬಿಡ್ತಾರೆ ಸರ್. ನನ್ನ ಜೊತೆಗೆ ಏನೇ ಆಗಿರಿ, ಕೊಟ್ಟಿಗೆ ಮನೆ ಕೆಲಸ ಆಗಿರ್ಬೋದು, ದನದ ಕೆಲಸ, ಮೇವಾಗಿರ್ಬೋದು, ಪ್ರತಿಯೊಂದು ಸಪೋರ್ಟಾಗಿ ಬಂದು ಮಾಡಿಕೊಡ್ತಾನೆ. ಇನ್ನೊಂದು ಸಹ ಇಬ್ಬರು ಮಕ್ಕಳು ತಾಯಿಗೆ ತಕ್ಕನಾಗಿದ್ದಾರೆ ಸರ್. ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಂಥ ಮಕ್ಕಳೇ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಅದೊಂದ್ರಾಗೆ ದೇವರನ್ನ ಕೇಳ್ಕೊಂಡು ಬಂದಿ ಸರ್. ಒಳ್ಳೆ ಗಂಡ, ಅತ್ತೆ, ಒಳ್ಳೆ ಮಕ್ಕಳು, ಒಳ್ಳೆ ವಾತಾವರಣದಲ್ಲಿದ್ದೀನಿ, ಒಳ್ಳೆ ಮಕ್ಕಳು. ಇದಕ್ಕಿಂತ ಸಂತೋಷ ನಂಗಿಲ್ಲ ಸರ್. ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಸ್ವರ್ಗಕ್ಕೆ ಇನ್ನೊಂದೇ ಗೇಡು ಅನ್ನೋಷ್ಟು ಲೆವೆಲ್ಗೆ ಅವಾಗಿದೆ ಸರ್. ಆಗಲಿ ತಾಯಿ, ಆಗಲಿ. ಥ್ಯಾಂಕ್ಸ್ ಅಮ್ಮ. ಶುಭವಾಗಲಿ. ಓದಿದ್ದು SSLC, ಆದರೆ ಈ ಕೆಮಿಕಲ್ ಕೃಷಿಯಿಂದ ಬೇಸತ್ತು ಕೊನೆಗೆ 3 ವರ್ಷ ಏನು ಮಾಡಬೇಕು ಅಂತ ತೋಚದೆ ಅನೇಕ ತೋಟಗಳಿಗೆ ಅನೇಕ ಸಕ್ಸಸ್ಫುಲ್ ಫಾರ್ಮರ್ಸ್ನ ಭೇಟಿ ಮಾಡಿ ಒಂದು ರೀತಿ ಆ 3 ವರ್ಷ ಒಂದು ಡಿಗ್ರಿ ಮಾಡೋ ಟೈಮ್ ಅದು. ಆ್ಯಕ್ಚುಲಿ 3 ವರ್ಷ ಅಂದರೆ ಸೊ ಒಂದು ರೀತಿ ಕೃಷಿಯಲ್ಲಿ ಡಿಗ್ರಿ ಮಾಡ್ದಂಗೆ ಸರ್. ಅಂದರೆ ಯಾವುದೋ ಯೂನಿವರ್ಸಿಟಿಗೆ ಹೋಗದೆ ಜೀವನಾನುಭವದಲ್ಲಿ ಕಂಡುಕೊಂಡಿರುವಂತಹ ಈ ಒಂದು ಅನುಭವವನ್ನೆಲ್ಲ ಹಾಕಿ 8 ಎಕರೆಯ ಒಂದು ನಂದನವನ್ನು ಸೃಷ್ಟಿ ಮಾಡೋಕ್ಕೆ ಹೊರಟಿದ್ದಾರೆ. ಈಗ ಆಲ್ರೆಡಿ ಕಾಣ್ತಾ ಇದೆ ನಂದನವದ ಕುರುಹುಗಳೆಲ್ಲ ಕಡೆಯೂ. ಸಂಪತ್ ಅವರು ಮತ್ತು ಕವಿತಾ ಅವರು ದಂಪತಿಗಳು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ನನಗಂತೂ 4 ಅವರಲ್ಲಿ ಕಳೆದು ತುಂಬ ಸಂತೋಷ ಆಯಿತು. ನಿಮಗೂ ಖುಷಿಯಾಗಿರುತ್ತೆ ಅಂತ ಅನ್ಕೋತೀನಿ. ಸೊ ನೀವು ಇದು ಕಲ್ಯ ಗ್ರಾಮ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ಸೊ ನಾನು ಇದ್ರ ಲೊಕೇಶನ್ ಕೂಡ ಹಾಕಿರ್ತೀನಿ, ಗೂಗಲ್ ಲೊಕೇಶನ್, ಬನ್ನಿ ಸರ್ ನಂಬರ್ ಹಾಕಿರ್ತೀವಿ. ಸೊ ಅವ್ರನ್ನ ಸರ್ರೇ ಹೇಳಿದಾಗೆ
ಸುಮ್ಮನೆ ಅನ್ನೆಸರಿ ಏನು ಇದು ಮಾಡಿದೆ, ನಿಜಕ್ಕೂ ಪ್ರೊಡಕ್ಟಿವ್ ಆಗಿ ನೀವು ಇದನ್ನು ಉಪಯೋಗಿಸ್ಕೋಬೇಕು, ನಿಮ್ಮ ತೋಟಕ್ಕೆ ಮಾಹಿತಿ ಬೇಕು ಅಂತ ಅನಿಸಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಮುಕ್ತವಾಗಿ ನಿಮ್ಮ ಜೊತೆ ಮಾತಾಡ್ತಾರೆ, ಹಂಚ್ಕೋತಾರೆ ಅವರು. ಕಲಿಯುವ ಮನಸ್ಸು ಬೆಳೆಸ್ಕೊಳ್ಳೋಣ, ಅಳವಡಿಸ್ಕೊಳ್ಳೋಣ, ಮುಂದೆ ಹೋಗೋಣ. ಅದು ಕೃಷಿಗೆ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರಗಳಿಗೂ ಸಾಧಿಸಬೇಕು, ಯಶಸ್ವಿ ಆಗಬೇಕು ಅಂತನ್ನುವ ಪ್ರತಿಯೊಬ್ಬರಿಗೂ ಅನ್ವಯ ಆಗೋ ಮಾತು. ಕಲಿಯೋಣ, ಅಳವಡಿಸ್ಕೊಳ್ಳೋಣ, ಮುಂದೆ ಹೋಗೋಣ. ಸರ್ ಭಾಳ ಧನ್ಯವಾದ. ಖಂಡಿತ ಸರ್, ತುಂಬ ಧನ್ಯವಾದಗಳು. ಏನೇ ಹೇಳಿದ್ರೂ ತೋಟಕ್ಕೆ ಮಾಡಿ, ಸಹಜವಾಗಿ ಸಾವಯವ ಕೃಷಿಗೆ ತುಂಬ ಕಷ್ಟ ಇರುತ್ತೆ. ಒಂದು 2 ವರ್ಷ 3 ವರ್ಷ ನಿಮಗೆ ಎಷ್ಟು ರಿಸ್ಕ್ ಆಗುತ್ತೆ ಅಂದರೆ ನನಗೆ ಬೇಡ ಈ ಕೃಷಿ ಇನ್ನಷ್ಟು ಹೋಗುತ್ತೆ. ಬಟ್ ಛಲ ಬಿಡದೆ ಕೈ ಹಾಕಿ, ಸಕ್ಸಸ್ ಅಂತೂ 100ಕ್ಕೆ 100 ಭಾಗ 100% ಐತೆ. ಸಕ್ಸಸ್ ಇಲ್ಲ ಅಂತ ತಿಳ್ಕೊಬೇಡಿ. ಬಟ್ ಸಾಧನೆಯಿಂದ ಹೊರಟ್ರೆ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗಬೇಕಾದ್ರೆ ಏನೇ ಎಲ್ಲ ಹಣ್ಣುಗಳು ಸ್ಟಾರ್ಟ್ ಆಗಬೇಕಾದ್ರೂ 4 ರಿಂದ 5 ವರ್ಷ ಬೇಕು. ಈ ಕೊರೋನಾ ಟೈಮಲ್ಲಿ ಮೇಕೆ ಕುರಿ ಫಾರ್ಮ್ ಮಾಡ್ತೀನಿ ಅಂತ ನಮ್ಮ ಇಂಜಿನಿಯರ್ಗಳೆಲ್ಲ ಬಿಟ್ಟು ಬಂದು ಕಬ್ಬಣದ ರೇಟ್ ಜಾಸ್ತಿ ಮಾಡಿ ಹೊರಟೋದ್ರು. ಕಾರಣ ಯಾಕೆಂದರೆ ಹುಟ್ಟಿದ ತಕ್ಷಣ ಮಕ್ಕಳು ಅವ್ರ ಮೇಕೆ ತಂದು ಒಳಗೆ ಕಟ್ಟಿದ್ರು, ಒತ್ತರಿಗೆ ಮರಿ ಬೇಕಾಯಿತು, ಅವ್ರಿಗೆ ಈಲಿಲ್ಲ, ಯಾಕೆಂದರೆ ದುಡ್ಡು ಬರಲಿಲ್ಲ. ಮತ್ತೆ ಹಳೆ ಶೆಡ್ ಎಲ್ಲ ಮಾಡಿದ್ರು, ಬಿಟ್ಟರು, ಮತ್ತೆ ಅದನ್ನೆಲ್ಲ ಬಿಟ್ಟು ಹೋದರು. ಆ ರೀತಿ ಆದರೆ ಕೃಷಿ ಆಗಲ್ಲ. ಒಂದು 5 ವರ್ಷ ಶ್ರಮ ಪಡಿ, 6ನೇ ವರ್ಷ ನಿಮ್ಮನ್ನು ಸಾಕಕ್ಕೆ ಹಿಡಿತದೆ. ಇನ್ನು 60 ವರ್ಷ ಲೈಫ್ ಐತೆ. ಖಂಡಿತ ಸಾಕತ್ತೆ. 5 ವರ್ಷ ನೀವು ಅದನ್ನ ಸಾಕಿ, 50 ವರ್ಷ ನಿಮ್ಮನ್ನು ಸಾಕ್ತದೆ. ಅಯ್ಯೋ, ಒಳ್ಳೆ ಸ್ಟೇಟ್ಮೆಂಟು. ಥ್ಯಾಂಕ್ ಯು. ಹಲೋ ನಮ್ಮ ಖಂಡಿತ ಇಷ್ಟು ಹೇಳ್ತೀವಿ. ಧನ್ಯವಾದ. ಇಲ್ಲ, ಅವ್ರ ಮನೆಯವರು ಕೂಡ ಭಾಳ ಶ್ರಮ ಪಡ್ತಿದ್ದಾರೆ. ನಾನು ಹೇಳೋದು ಬಹುಶಃ ನಮ್ಮ ರೈತಾಪಿ ದಂಪತಿಗಳು ಹೀಗಿರ್ತಾರೇನೋ, ನಮ್ಮ ಹಿರಿಯರೆಲ್ಲ. ಖಂಡಿತ. ಆದರೆ ಇತ್ತೀಚೆಗೆ ನಾವು ನೋಡ್ತಿರೋಂಥ ಯುವ ರೈತರಲ್ಲಿ ಒಂದು ಹೊಂದಾಣಿಕೆ ನಾವು ಕಮ್ಮಿ ನೋಡಿದ್ವಿ. ಬಟ್ ಇಲ್ಲಿ ತುಂಬ ಒಳ್ಳೆ ಹೊಂದಾಣಿಕೆ. ಆಮೇಲೆ ಅಕ್ಕವ್ರು ತುಂಬ ಅವ್ರು ಓದ್ಕೊಂಡಂಥವ್ರು, ಅದು ಯಾವುದೇ ತಾರತಮ್ಯ ಇಲ್ಲದೆ ಇಬ್ಬರು ಕೂಡ ನನಗನ್ಸೋ ಪ್ರಕಾರ ಒಂದು ವಿಶ್ವವಿದ್ಯಾನಿಲಯದ ಒಂದು PhD ಮಾಡಿದಷ್ಟು ಅವ್ರಿಗೆ ನಾಲೆಡ್ಜ್ ಇದೆ ಕೃಷಿ ಬಗ್ಗೆ. ಚೆನ್ನಾಗಿ ಮಾಡ್ತಾಯಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ಹೇಳೋದು ಬನ್ನಿ ದಯವಿಟ್ಟು. ನಾನು ಹೇಳೋದು ಎಲ್ಲ ರೈತರು ಟ್ರೆಡಿಷ್ನಲ್ ಆಗಿ ಏನೇ ಹೇಳೋಕೆ ಹೋದ್ರೂ ನಾನೇ ಎಷ್ಟೋ ಸಲ ಗಮನಿಸಿದ್ದೀನಿ. ನಮ್ಮೂರ ಕಡೆ ಕನಕಪುರದ ಕಡೆ ಹೋಗಿ ನೋಡಿ ಹಿಂಗೆ ಮಾಡ್ಬೋದಲ್ಲ ಅಂದರೆ, ಅವ್ನು ಬುಕ್ ಓದ್ಕೊಂಡ್ಬಂದ್ಬಿಟ್ಟು ಹೇಳ್ಬಿಡ್ತಾನೆ, ಅವನೇನು ಮಾಡ್ಬಿಟ್ರೆ ನಮ್ಮ ಹೊಲಕ್ಕೆ ಬಂದು ಮಾಡಲಿ ಅಂತ. ಅವ್ನು ಯಾಕೆ ಬಂದು ನಿಮ್ಮ ಹೊಲಕ್ಕೆ ಮಾಡ್ಬೇಕು ನಂಗೆ ಇನ್ನೂ ಅರ್ಥ ಆಗಿಲ್ಲ. ಸೊ ಬನ್ನಿ, ನೋಡಿ, ಕಲೀರಿ, ಅಳವಡಿಸ್ಕೊಳ್ಳಿ, ಉದ್ಧಾರ ಆಗಿ. ಬಟ್ ಟೈಮ್ ಪಾಸಿಗೆ ದಯವಿಟ್ಟು ಬರಬೇಡಿ. ಕಲಿತೀನಿ ಇನ್ನೂ ಡೆಡಿಕೇಟೆಡ್ ಇದ್ರೆ ಮಾತ್ರ ಬನ್ನಿ, ಅಷ್ಟಂತ ಹೇಳ್ತೀವಿ. ಎಸ್, ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು. ಖಂಡಿತ ಸರ್. ಅಕ್ಕ, ಥ್ಯಾಂಕ್ಸ್ ಅಕ್ಕ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.